ಬಹುಶಃ ದೇವರಾಜ ಅರಸರನ್ನ, ಇಂದಿರಾ ಗಾಂಧಿಯವ್ರನ್ನ ಸಿದ್ದರಾಮಯ್ಯನಷ್ಟು ಬೈದವ್ರು ಯಾರೂ ಇಲ್ಲ, ಅಷ್ಟೊಂದು ಬೈದಿದ್ದಾರೆ. ಈಗ ದೇವರಾಜ ಅರಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ದೇವರಾಜ ಅರಸ್ಗೆ ಮೀರಿ ನಾನು ಒಂದು ದಿವಸನೋ ಏನೋ ಇದೇನಪ್ಪ ಅಂತಂದ್ರೆ, ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ದೇವರಾಜ ಅರಸನ್ನ ಬ್ರೇಕ್ ಮಾಡಿದೀನಿ ಅಂತ ಹೇಳಿ ನಮ್ಮೆಲ್ಲ ಮೀಡಿಯಾದವರು ಎಲ್ಲ ಬರೆದಿದ್ದಾರೆ, ತಾವು ಎಲ್ಲ ತೋರಿಸಿದ್ರಿ. ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ಬರೀ ಅಷ್ಟೇ. ಏನಾಗಿದೆ, ದೇವರಾಜ ಅರಸರು ಹಾವನೂರು ವರದಿ ತಗೊಂಬಂದ್ರು. ಇವತ್ತು ಹಿಂದುಳಿದವ್ರ ಮನೆಯಲ್ಲಿ ಯಾರಾದ್ರೂ ಒಬ್ಬ ಅಸಿಸ್ಟೆಂಟ್ ಕಮಿಷನರ್, DC, ತಹಶೀಲ್ದಾರ್ ನಮ್ಮ ಮಕ್ಕಳು ಅಳಿಯಾನೋ ಇದ್ರೆ ಬಿಕಾಸ್ ಆಫ್ ದೇವರಾಜ ಅರಸ್ ಹಾವನೂರು ಕಮಿಷನ್ ರಿಪೋರ್ಟ್. ನೀವೇನ್ರಿ ಯಾವ್ದು ಹಿಂದುಳಿದ ವರ್ಗದ ಮಾಡ್ತೀನಿ ಅಂತ ಹೇಳಿ 10 ವರ್ಷ ತಲೆದಸಿಗೆ ಹಾಕೊಂಡು ಮಲಗಿದ್ರಿ. ರಾಹುಲ್ ಗಾಂಧಿ ಹೇಳ್ದ ಅಂತಂದ ಬಿಸಾಕೆ ಬಿಟ್ರಿ ಅದನ್ನ. ಯಾರು ಯಾವ ಅಹಿಂದಲ್ಲಿ ಇಡ್ರಪ್ಪ ನೀನು? ಕಾಂಗ್ರೆಸ್ಸೇ ಅಹಿಂದ, ಕಾಂಗ್ರೆಸ್ಸೇ ಅಹಿಂದ. ನೀನ್ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಸಿದ್ದರಾಮಯ್ಯ, ಬರೀ ಅಹಿಂದ ಅಹಿಂದ. ಹಾಗಾರಿ ನಿನ್ನ ಬೆಳೆಸ್ತವ್ರು ಯಾರು? ಹಾಗಾಗಿ ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕೋಲಾಹಲಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಶಾಂತಿ ಇಲ್ಲ, ಸುಭಿಕ್ಷತೆ ಇಲ್ಲ. ಸೊ ಇದೆಲ್ಲ ಏನೋ ಮಾಡ್ಬಿಟ್ಟಿದೆ ಅಂತ ಹೇಳಿ ದೇವರಾಜ ಅರಸರಿಗೂ ನಿಮಗೂ ಸಾಟಿ ಇಲ್ಲ, ದೇವರಾಜ ಅರಸರಿಗೂ ನಿಮಗೂ ಸಾಟಿ ಇಲ್ಲ. ಹಾಗಾಗಿ ಅನಾವಶ್ಯಕವಾಗಿ ದೇವರಾಜ ಅರಸರು ನಾನು ಸಮ ಅಂತ ಹೇಳ್ತಕ್ಕಂಥದ್ದು ನಗೆಪಾಟ್ಲು. ಈಗ ಅವರು ಬೆಂಬಲಿಗರೆಲ್ಲರೂ ಕೂಡ ದೇವರಾಜ ಅರಸರಿಗೆ ಹೋಲಿಕೆ ಮಾಡಿದ್ದಾರೆ ಸರ್. ಮತ್ತೆ ಎಲ್ಲಾ ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಅದೇ ನಾನು ಹೇಳಿದ್ನಲ್ಲ, ಜೋಕ್ ಆಫ್ ದಿ ಇಯರ್. ಅವ್ರಿಗೂ ಯಾರು ಗೊತ್ತಿಲ್ಲ ದೇವರಾಜ ಅರಸ್ ಅಂತ ಶಿಷ್ಯರಿಗೂ. ಸುಮ್ಮನೆ ಜೈ 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 ಜೈ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು, ಮುಂದಿನ ನಾಯಕತ್ವ ಕೂಡ ಬೆಳಿಬೇಕು ಅನ್ನೊಂದು ಮಾತುಗಳು. ಹೌದು ನೋಡಿ, ಸಿದ್ದರಾಮಯ್ಯಗೆ ಯಾವ ಕೃತಜ್ಞತೆನೂ ಇಲ್ಲ, ಯುವಕರನ್ನ ಬೆಳೆಸ್ಬೇಕು ಅನ್ನೋದು ಇಲ್ಲ. ನಾನಾಯ್ತು, ನನ್ನ ಮಗ ಆಯ್ತು, ಈಗ ನಮ್ಮನ್ನೆಲ್ಲ ತುಳಿದ. ಸೊ ಹಾಗಾಗಿ ಯಾವ ಕೃತಜ್ಞತೆಯೂ ಇಲ್ಲ. ದೇವರಾಜ ಅರಸಲ್ಲಿ ಸಿದ್ದರಾಮಯ್ಯಲ್ಲಿ ಧೂಳು ಇದು. ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಳಲ್ಲ ಅಂತನಾ? ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ರಾಜಕಾರಣ ಏನೇನಾಗುತ್ತೆ, ರಾಜಕಾರಣ. ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ ಸರ್. ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸುತ್ತಿಗೆ ಇಟ್ಕೊಂಡು ಕೂತಿದೆ. ಯಾವ ಟಪ್ ಅಂತ ಹೊಡಿಯುತ್ತೋ ಗೊತ್ತಿಲ್ಲ. ಏನಿಲ್ಲ ರೀ, ಎಂಥದ್ದು ಯಾವ ಕಾನೂನು ವ್ಯವಸ್ಥೆ ಇದೆಯಾ? ಬಳ್ಳಾರಿಗೆ 350 ಕಿಲೋಮೀಟರ್ ಹೋದ್ರಲ್ಲ ಸಿದ್ದರಾಮಯ್ಯನವರು, ಏನ್ ಘೋಷಣೆ ಮಾಡಿದ್ರಿ ಅವತ್ತಿನ ದಿವಸ? ಘೋಷಣೆ ಮಾಡ್ಬಿಟ್ಟು ಈಚೆ ಬಂದು ಅವ್ರ ಜೊತೆನೆ ಶಾಮೀಲಾಗ್ಬಿಟ್ರಿ ರೆಡ್ಡಿಗಳ ಜೊತೆಗೆ. ಇವತ್ತೆಲ್ಲ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನೇ ಕಾರಣ. ಆದ್ರೆ ಯಾವ ಕಠಿಣವಾದಂತ ಕಾರ್ಯಕ್ರಮಗಳು ಶಿಸ್ತಲ್ಲಿ ಆಗ್ಲಿಲ್ಲ. ರಾಜ್ಯದಲ್ಲಿ ಇಲ್ಲ, ಲಾ ಅಂಡ್ ಆರ್ಡರ್ ಇಲ್ಲ. ಯಾಕೆ? ಪೊಲೀಸ್ನವ್ರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ರೀ. ಪೋಸ್ಟಿಂಗ್ಸ್ಗಳಿಗೆ ದುಡ್ಡು ಕೊಡೋದ್ರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಅವರೇ ಕಳ್ತನ ಮಾಡಿಸೋ ಪರಿಸ್ಥಿತಿ ಬಂದು ಕೂತಿದೆ ದುಡ್ಡಿಗೆ. ಬಿಡಿ, ಅದು ಹೇಳೋದು ಅಷ್ಟು ಕಮ್ಮಿ.